ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಕಲಿ ಡಾಕ್ಟರ್ಸ್, ನಕಲಿ ವೈದ್ಯರ ಈ ಬಗ್ಗೆ ನಾವು ಖಂಡಿತವಾಗಿ ಕಟ್ಟುನಿಟ್ಟಿನ ಕ್ರಮ ನಾವು ತಗೊಳ್ತೇವೆ. ನಮ್ಗೆ ಬರೇ ನಮಗೆ ಒಂದು ಮಾಹಿತಿ ಬರಬೇಕಷ್ಟೇ ಎಲ್ಲಿ ಸಿಗ್ತಾರಂತೇಳಿ. ಅದಕ್ಕಾಗಿ ನಾವು ನನಗಾಗಿ ಈಗ ಅದನ್ನು ನಾವು ಬಂದದಷ್ಟೇ. ಈಗ ಹುಡ್ಕೊಂಡು ನೋಡಲಿಕ್ಕೆ ಪುರುಸು ಸ್ವಲ್ಪ ಕಡಿಮೆ ಇದೆ. ಸ್ವಲ್ಪ ಟೈಮ್ ಸಿಕ್ಕಿದಾಗ ನಾನು ಮತ್ತೆ ಅವರನ್ನು ಹುಡುಕಾಡಿಕೊಂಡು ನಾವು ಹೋಗ್ತೇವೆ. ಆದರೆ ನಮಗೆ ಯಾರಾದರೂ ಕೂಡ, ನಾನು ನಿಮ್ಮ ಮುಖದ ಹೇಳೋದಿಷ್ಟೇ, ಯಾರಾದರೂ ಕೂಡ ನಮಗೆ ಸ್ವಲ್ಪ ಮಟ್ಟಿನ ಮಾಹಿತಿ ಅನ್ನೋದು ಕೊಟ್ಟರೆ ಖಂಡಿತವಾಗಿಯೂ ನಾವು ಅವರ ಮೇಲೆ ತತ್ಕ್ಷಣ ಆ ಕ್ರಮವನ್ನು ಕಟ್ಟುನಿಟ್ಟಾಗಿ ನಾವು ಅದನ್ನು ತಗೊಳ್ತೇವೆ. ಮೂರನೇದು, ಬಹುಶಃ ವೈದ್ಯರ ರಕ್ಷಣೆಗೆ ಇವತ್ತು ಈಗಾಗಲೇ ಸರ್ಕಾರ ಭಾಳ ಕಠಿಣವಾದ ಕಾನೂನನ್ನು ನಾವು ಇವತ್ತು ಕೈಗೊಂಡಿದ್ದೇವೆ. ಅದು ಯಾವುದೇ ಹಂತದಲ್ಲಿ ಕೂಡ ನಮ್ಮ ವೈದ್ಯರ ನಮ್ಮ ಕೆಲಸ ನಿರತವಾದ ಸಂದರ್ಭದಲ್ಲಿ ಅನಗತ್ಯವಾಗಿ ವೈದ್ಯರಿಗೆ ತೊಂದರೆಗೊಳಪಟ್ಟರೆ ಆ ವೈದ್ಯರ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿ. ಆದರೆ ನಾನು ಇವತ್ತು ಎಲ್ಲ ವೈದ್ಯರಿಗೆ ಹೇಳೋದಿಷ್ಟೇ, ತಾವು ಕೂಡ ವೈದ್ಯರು ಕೂಡ ಅಷ್ಟೇ ಜವಾಬ್ದಾರಿಯಿಂದ ತನ್ನ ಕೆಲಸವನ್ನು ನಿರ್ವಹಿಸಬೇಕು. ಸಾಧಾರಣವಾಗಿ ನಾವೇನಾಗ್ತದೆ ನೋಡುವಾಗ, ಒಂದು ಪೇಷಂಟ್ಗೆ ನನ್ನ ಮನೆಯವರು ಅಡ್ಮಿಟ್ ಆಗ್ತಾರೆ. ನನ್ನ ಮನೆಯವರು ಅಡ್ಮಿಟ್ ಆದಾಗ ಆ ಮನೆ ICUಗೆ ಆಗ್ತಾರೆ. ನನಗೆ ಟೆನ್ಷನ್, ಏನಾಗಿದೆ ನಾವು ಹೊರಗೆ ಭಾಳ ಟೆನ್ಷನಲ್ಲಿರ್ತೇವೆ. ವೈದ್ಯರು ಬಂದು ಟ್ರೀಟ್ಮೆಂಟ್ ಮಾಡಿ ಹೋಗ್ತಾರೆ. ಮಾಡಿ ಪುಡ್ಸೋದಿಲ್ಲ, ಹೋಗೋದೆ, ನನ್ನ ಮುಖ ಕೂಡ ನೋಡೋದಿಲ್ಲ. ಅವ್ರಿಗೆ ಇನ್ನೊಂದು ಆಸ್ಪತ್ರೆಗೆ ಹೋಗಬೇಕಿಲ್ಲಿ. ನಾನು ಯಾರ ಹತ್ರ ಕೇಳೋದು? ನೀವು ನರ್ಸಿಗೆ ಹತ್ರ ಹೋದರೆ ಅದು ನಮ್ಗೆ ಗೊತ್ತಿಲ್ಲ, ವೈದ್ಯರ ತೆಗೆಯಲಿ ಅಂತ ಹೇಳ್ತಾರೆ. ಫೋನ್ ನಂಬರ್ ಕೊಡಿ ಅಂತ ಹೇಳಿದರೆ ಇವರು ಫೋನ್ ನಂಬರ್ ಕೂಡ ಕೊಡೋದಿಲ್ಲ. ಆ ಪೇಷಂಟನ ಮನೆಯವರ ಮಾನಸಿಕವಾದ ಪರಿಸ್ಥಿತಿ ಏನಾಗ್ಬೋದು ಅಂತ ನಾವು ಇವತ್ತು ಆಲೋಚನೆ ಮಾಡಬೇಕು. ಆವಾಗ ಮನಸ್ಸಿನಲ್ಲಿ ಕೋಪ ಇರ್ತದೆ, ಮನಸ್ಸಿನಲ್ಲಿ ಅವ್ರ ಕೈಗೆ ಸಿಕ್ಕುವುದಿಲ್ಲ ಅದು ಇದಂತೇಳಿ. ಆವಾಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇದ್ದ ಕೋಪವನ್ನೆಲ್ಲ ಆಸ್ಪತ್ರೆ ಮತ್ತು ವೈದ್ಯರ ಮೇಲೆ ಮುಗಿಸ್ತಾರೆ. ಆದ ಕಾರಣ ನಾವು ಕೂಡ ಅರ್ಥ ಮಾಡಿಕೊಳ್ಬೇಕು, ಪೇಷಂಟ್ ಪಾರ್ಟಿಗೆ ಡಾಕ್ಟ್ರುಗಳು ಸಮಯವನ್ನು ಮೀಸಲಿಡಬೇಕು. ಪೇಷಂಟ್ ಪಾರ್ಟಿಯ ಕುಟುಂಬದ ನೋವಿನಲ್ಲಿ ತಾವು ಕರೆದು ಒಂದು 10 ನಿಮಿಷ 5 ಮಾತಾಡಿಕೊಂಡು ಈ ರೀತಿಯ ಪರಿಸ್ಥಿತಿ ಈ ರೀತಿ ಇದೆ, ಏನಾಗ್ತದೆ ಗೊತ್ತಿಲ್ಲ, ನಾನು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದಾಗ ಜನಸಾಮಾನ್ಯರಿಗೆ ಗೊತ್ತಿರ್ತದೆ, ಡಾಕ್ಟ್ರುಗಳಿಗೆ ಅವರ ತಂದೆ ತಾಯಂದಿರೇ ಬಚಾವ್ ಮಾಡಲಿಕ್ಕೆ ಆಗುವುದಿಲ್ಲ. ಆದ ಕಾರಣ ವೈದ್ಯರು ಕೂಡ ಜನರಿಗೆ ವಿಶ್ವಾಸ ಬರುವ ರೀತಿಯಲ್ಲಿ ಕೆಲಸ ಮಾಡುವಂಥ ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ. ಆಯುಷ್ಮಾನ್ ಭಾರತ್ ಸ್ಕೀಮ್ನ ಸೀನಿಯರ್ ಸಿಟಿಸನ್ಸ್ಗೆ ಸೆಂಟ್ರಲ್ ಗೌರ್ಮೆಂಟು 2 ಇಯರ್ಸ್ ಬ್ಯಾಕು ಲಾಂಚ್ ಮಾಡಿದರು. ಕರ್ನಾಟಕದಲ್ಲಿ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಭಾಳ ಜನ ಪೇಷಂಟ್ ಬರ್ತಾರೆ, 70 ವರ್ಷ 75 ವರ್ಷ, ಇರೆಸ್ಪೆಕ್ಟಿವ್ ಆಫ್ ದ ಇನ್ಕಮ್, ವೆದರ್ ಇನ್ಕಮ್ ಟ್ಯಾಕ್ಸ್ ಅಸೆಸಿ ಆರ್ ನಾಟ್, ಬಿಕಾಸ್ 20% ಅವರ್ ಪಾಪ್ಯುಲೇಷನ್ ಆರ್ ಮೋರ್ ದೆನ್ 70. ಸೊ ಅವ್ರಿಗೋಸ್ಕರ ಅದನ್ನು ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ ಇನ್ನೂ ಕರ್ನಾಟಕದಲ್ಲಿ? ವೆದರ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ ಸದ್ಯಕ್ಕೆ? ಬಿಕಾಸ್ ಇವತ್ತು ಒಂದು ಪೇಷಂಟ್ ಬಂದರು 83 ವರ್ಷ, ಅವ್ರಿಗೆ ವ್ಯಾಲ್ ಸರ್ಜರಿ ಬೇಕು, ಈ ಡಸಂಟ್ ಆಫ್ ಮನಿ, ಈ ನೀಡ್ಸ್ ಅಟ್ಲೀಸ್ಟ್ 5 lakhs. ಈ ಸ್ಕೀಮ್ ಇದ್ದರೆ ಅವ್ರಿಗೆ ಪ್ರಾಬಲಿ ಬೆನಿಫಿಟ್ ಆಗುತ್ತೆ. ಪ್ರಾಬಲಿ ಇಂಥ ಸ್ಕೀಮ್ಗಳು ಯಾವ ಟು ಡೂ. ಧನ್ಯವಾದಗಳು, ಉತ್ತಮವಾದ ಪ್ರಶ್ನೆ ಕೇಳಿದಿರಿ. ಈಗಾಗಲೇ ಬಹುಶಃ ವಯೋವಂದನಾ ಯೋಜನೆಯನ್ನು ಇವತ್ತು 70 ವರ್ಷ ಮೇಲ್ಪಟ್ಟಂಥ ಹಿರಿಯರಿಗೆ ಇವತ್ತು ಕೇಂದ್ರ ಸರ್ಕಾರ ಒಂದು ಘೋಷಣೆ ಮಾಡಿದೆ. ಪ್ರೋಗ್ರಾಮ್ ಘೋಷಣೆ ಮಾಡಿದ ಹೊರತು ಯಾವುದೇ ಒಂದು ಸ್ಪಷ್ಟತೆ ಇನ್ನೂ ಕೂಡ ಇವತ್ತು ಇಲ್ಲ. ಅದು ಹೇಗೆ, ಅವು ಸೆಂಟ್ರಲ್ ಶೇರ್ ಎಷ್ಟು, ಸ್ಟೇಟ್ನ ಶೇರ್ ಎಷ್ಟು, ಅದು ಹೇಗೆ ಆಗಬೇಕಂತ ಯಾವ ವಿಚಾರ ಕೂಡ ಭಾಳ ಸ್ಪಷ್ಟತೆ ಎಲ್ಲಿಯೂ ಕೂಡ ಇಲ್ಲ. ನಾವು ಅದಕ್ಕೆ 2-3 ಮೀಟಿಂಗ್ನಲ್ಲಿ ಕೂಡ ಇದರ ಬಗ್ಗೆ ನಾವು ಪ್ರಶ್ನೆ ಕೇಳಿದ್ದೆವು. ಸ್ಪಷ್ಟದ ಉತ್ತರ ನಮಗೆ ಇನ್ನೂ ಕೂಡ ಬರಲಿಲ್ಲ. ಅದಕ್ಕಾಗಿ ನಾನು ಕೇಂದ್ರದ ಆರೋಗ್ಯ ಸಚಿವರಿಗೆ, ಮುಖ್ಯಮಂತ್ರಿಗಳು, ಪ್ರೈಮ್ ಮಿನಿಸ್ಟರ್ಗೆ ಒಂದು ಲೆಟ್ರ್ ಬರೆದಿದ್ದೇವೆ. ಈ ಯೋಜನೆ ಸ್ಪಷ್ಟತೆ ನಮ್ಗೆ ಕೊಡೋಕ್ಕೆ ನಾವೊಂದು ಪ್ಲ್ಯಾನ್ ಮಾಡಿದ ನಂತರ, ಒಮ್ಮೆ ಸ್ಟಾರ್ಟ್ ಮಾಡಿದ ನಂತರ ನಮಗೆ ಯೋಜನೆ ಸರಿ ನಮಗೆ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ನಾವೊಮ್ಮೆ ಸ್ಟಾರ್ಟ್ ಮಾಡಿದರೆ ಕರೆಕ್ಟಾಗಿ ತಗೊಂಡು ಹೋಗಬೇಕು. ಯಾವಾಗ ಸ್ಪಷ್ಟನೆ ಬರ್ತದೆ ಮತ್ತು ನಾವು ಅದನ್ನು ಹೇಗೆ ಸಹಕಾರ ಮಾಡಬೇಕು, ಇಮ್ಮಿಡಿಯೇಟ್ ನಾವು ಅನುಷ್ಠಾನಕ್ಕೆ ತರ್ತೇವೆ. ನಮ್ಮ ಸರ್ಕಾರ, ನಮ್ಮ ಆರೋಗ್ಯ ಇಲಾಖೆ ನಾವು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ರೆಡಿ ಇದ್ದೇವೆ. ಅದು ನಮಗೆ ಸ್ಪಷ್ಟತೆ ಮುಖಾಂತರ ಕೊಡಬೇಕಂತ ನಾವು ಇವತ್ತು ಕೇಳಿದ್ದೇವೆ. ಬಹುಶಃ ಕೇಂದ್ರ ಸರ್ಕಾರ ಕೂಡ ನಮ್ಮ ಹಿರಿಯರ ಮತ್ತು ಒಂದು ಆರೋಗ್ಯದ ದೃಷ್ಟಿಯಿಂದ ಅದನ್ನು ಅರ್ಥ ಮಾಡಿಕೊಂಡು ಆದಷ್ಟು ಬೇಕನ್ನು ಕೊಡ್ತಾರೆ ಎಂಬ ವಿಶ್ವಾಸ ನನಗಿದೆ. ಆದ ತಕ್ಷಣ ನಾವು ಪ್ರಾರಂಭ ಮಾಡ್ತೇವೆ. ಥ್ಯಾಂಕ್ ಯು. ಮೋಸ್ಟ್ಲಿ ಆನ್ಸರ್ ಸಿಕ್ತು ಅಂತ ಭಾವಿಸ್ತೀನಿ. ಮತ್ತೆ ಯಾರ್ದಾದ್ರೂ ಪ್ರಶ್ನೆ ಇದೆಯಾ ಕ್ವಿಕ್ ಆಗಿ? ಎಸ್ ಸರ್. ನಮಸ್ತೆ, ನಾನು ಡಾಕ್ಟರ್ ರಾಜೇಶ್ ಬಾಯ್ರಿ ಅಂತ, ಆಯುರ್ವೇದ ವೈದ್ಯ, ಉಡುಪಿಯಿಂದ ಬಂದಿದ್ದೇನೆ. ಆಯುರ್ವೇದ ಅಂತ ಹೇಳಿದ ತಕ್ಷಣ 67% ವರ್ಲ್ಡ್ ವೈಡಿಂದ ಕೇರಳ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ಭಾಳಷ್ಟು ಕಡಿಮೆ, ಓನ್ಲಿ 3 to 5% ಮಾತ್ರ ಟ್ರಾವೆಲ್ ಮಾಡ್ತಾರೆ. ನೀವೇ ಆವಾಗಲೇ ಹೇಳಿದಿರಿ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಸೊ ಪ್ರಿವೆಂಟಿವ್ ಆಸ್ಪೆಕ್ಟ್ ಬಂದಾಗ ಆಯುರ್ವೇದದಲ್ಲಿ ತುಂಬ ಅಪಾರ್ಚುನಿಟೀಸ್ಗಳಿದೆ. ಸೊ ಎಸ್ಪೆಷಲಿ ಕೋಸ್ಟಲ್ ಬೆಲ್ಟನ್ನು ನೋಡಿದರೆ ಅಲ್ಲಿ ಕೇರಳದ ಸೇಮ್ ಎನ್ವೈರ್ಮೆಂಟ್ ಇದೆ, ಬಟ್
ಯಾವುದೇ ರೀತಿಯಾದಂಥ ಹೆಲ್ತ್ ರಿಲೇಟೆಡ್ ಈ ಟೂರಿಸಮ್ ಸೆಕ್ಟರ್ ಇರ್ಬೋದು ಅಥವಾ ಮೆಡಿಕಲ್ ಟೂರಿಸಮ್ಸ್ಗೆ ಭಾಳಷ್ಟು ಅವಕಾಶಗಳು ಇದ್ರೂ ಸಹ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ಗಳು ಸಿಗ್ತಾ ಇಲ್ಲ. ಕೇರಳದಲ್ಲಿ ಒಂದು ಗ್ರೀನ್ ಲೀಫ್ ಅಂತೇಳಿ ಹೇಳಿ ಒಂದು ಆರ್ಗನೈಸೇಷನ್ ಮಾಡಿಬಿಟ್ಟು ಅವರು ಅದನ್ನು ಎಲ್ಲ ಸ್ಟ್ಯಾಂಡರ್ಡ್ಗಳನ್ನ ಮಾನಿಟರ್ ಮಾಡಿ ಅದಕ್ಕೆ ವ್ಯವಸ್ಥೆಗಳನ್ನ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅರೌಂಡ್ 67% ಪೀಪಲ್ ಅಲ್ಲಿ ಟ್ರಾವೆಲ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ನೆಕ್ಸ್ಟ್ ಮುಂದಿನ ದಿವಸಗಳಲ್ಲಿ ಆಲ್ರೆಡಿ ಕಸ್ತೂರಿ ರಂಗಂತಹ ಇಂಪ್ಲಿಮೆಂಟೇಷನ್ಗಳು ಆಗ್ತಾ ಇರೋದ್ರಿಂದ ರೆಡ್ ಕ್ಯಾಟಗರಿ ಇಂಡಸ್ಟ್ರೀಸ್ಗಳು ಹೋಗ್ತಾ ಇದೆ. ಸೊ ವೆಲ್ನೆಸ್ ಟೂರಿಸಮ್ಗೆ ಹಲವಾರು ತುಂಬ ಒಳ್ಳೆಯ ಒಂದು ಅವಕಾಶಗಳಿದೆ ನಮ್ಮ ಕೋಸ್ಟಲ್ ಬೆಲ್ಟ್ನಲ್ಲಿ. ಅದಕ್ಕೆ ಅವಕಾಶಗಳನ್ನು ಮಾಡಿಕೊಡಬೇಕು. ನಿಮ್ಮ ಆದ್ಯತೆ ಏನು ಅಂತೇಳಿ ತಿಳಿಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಆಯುಷ್ ಬಹುಶಃ ಇವತ್ತು ಭಾರತೀಯ ವೈದ್ಯಕೀಯ ಪದ್ಧತಿ ಏನಿದೆ ಅದು ನಮ್ಮ ದೇಶದ ಋಷಿಮಣಿಗಳು, ನಮ್ಮ ದೇಶದವರಿಗೆ ಮಾತ್ರ ಅಲ್ಲ, ಅದು ವಿಶ್ವಕ್ಕೆ ದೊಡ್ಡ ಮಟ್ಟದ ಕೊಡುಗೆ. ಇದನ್ನು ನಾವು ಕರೆಕ್ಟಾಗಿ ಕಲಿತು ಬಹುಶಃ ಅದನ್ನು ಕರೆಕ್ಟಾಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಎಲ್ಲರ ವಿಶ್ವಾಸ ಗಳಿಸುವಂಥ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ. ಅದಕ್ಕಾಗಿ ನಾನು ಯಾವಾಗಲೂ ನನ್ನ ಇಲಾಖೆಯಲ್ಲಿ ಹೇಳ್ತೇನೆ, ನನಗೆ ಅಲೋಪತಿಯ ಆಯುರ್ವೇದಕ ನಮ್ಗೆ ಅದು ಇಂಪಾರ್ಟೆಂಟ್ ಅಲ್ಲ, ನಮಗೆ ಪೇಷಂಟ್ ಈಸ್ ಇಂಪಾರ್ಟೆಂಟ್. ಪೇಷಂಟಿಗೆ ಯಾವುದು ಬೇಕು ಆ ಒಂದು ಚಿಕಿತ್ಸೆ ಕೊಡೋ ಜವಾಬ್ದಾರಿ ನಮ್ಮದು. ಅದಕ್ಕಾಗಿ ನಾನು ಮೊನ್ನೆ ಮೀಟಿಂಗ್ಗೂ ಹೇಳಿದ್ದೇನೆ, ಇನ್ನು ಹೊಸತಾಗಿ ನಾವು ಯಾವುದೇ ಒಂದು ಆಸ್ಪತ್ರೆ ಕಟ್ಟುವಾಗ ಅದಕ್ಕೆ ತಾಗಿಕೊಂಡೇ ನಾವು ಅದೇ ಪ್ಲ್ಯಾನಿನಲ್ಲಿ ಅದಕ್ಕೆ ಆಯುಷ್ ಮಂದಿರ ಕೂಡ ಇವತ್ತು ಪ್ಲ್ಯಾನ್ ಮಾಡಬೇಕು. ಅದರಲ್ಲಿ ನಾವು ಇವತ್ತು ಪ್ರಾರಂಭ ಮಾಡಬೇಕು. ಯಾಕೆ, ನನ್ನನ್ನು ಆಪ್ರೇಷನ್ ಮಾಡುವಾಗ ಅಲೋಪತಿ ಡಾಕ್ಟರ್ ಮಾಡ್ಬೋದು, ನನ್ನ ಮುಂದಿನ ಚಿಕಿತ್ಸೆ ಕಡಿಮೆ ಆಗಬೇಕಾದ್ರೆ ನನಗೆ ಆಯುರ್ವೇದ ತಗೊಳ್ಬೋದು. ಆದರೆ ಇದನ್ನು ನಾವು ಜನಜಾಗೃತಿ ಮೂಡಿಸುವಂಥ ಕೆಲಸ ಇವತ್ತು ಆಗಬೇಕಾಗ್ತದೆ. ಅದಲ್ಲದೆ ಕೇರಳ ಯಾಕೆಂತ ಹೇಳಿದರೆ ಕೋಟೆಕಲ್ ಆಯುರ್ವೇದ ಶಾಲೆ ಅವತ್ತಿನ ಕಾಲದಲ್ಲಿ ಭಾಳ ಒಂದು ಫೇಮಸ್ ಆಯಿತು ಇದರಲ್ಲಿ. ತದನಂತರ ಅಲ್ಲಿ ಪಕ್ಕದಲ್ಲಿ ಬೇರೆ ಬೇರೆ ಇದನ್ನೆಲ್ಲ ಪ್ರಾರಂಭ ಮಾಡಿದರು. ನಮ್ಮಲ್ಲಿ ಕೂಡ ಇದಕ್ಕೆ ಸದಾವಕಾಶ ಭಾಳಷ್ಟಿದೆ. ಅದಕ್ಕೆ ನಾನು ಇದರಲ್ಲಿ ಹೆಚ್ಚಿನ ವಿಚಾರ ಅಂತ ಹೇಳಿದರೆ, ಯಾರು ಆಯುರ್ವೇದ ಕಲಿತಿದ್ದಾರಾ ಕೇರಳದಲ್ಲಿ ಏನಂತ ಹೇಳಿದರೆ, ಯಾರು ಆಯುರ್ವೇದದಲ್ಲಿ ಇದ್ದರೂ ಅವ್ರು ಸಂಪೂರ್ಣವಾಗಿ ಆಯುರ್ವೇದದಲ್ಲೇ ತೊಡಗಿಕೊಂಡು ಅವರೊಂದು ಸಿಸ್ಟಮ್ ಅಂತಂದರು. ನಮ್ಮಲ್ಲಿ ಆಯುರ್ವೇದ ಕಲಿಯೋದು, ಇಂಗ್ಲೀಷ್ ಮದ್ದು ಕೊಡೋದು, ಮತ್ತು ಆಯುರ್ವೇದದಲ್ಲಿ ಬೆಳೀತದೆ. ಅದನ್ನು ಆಯುರ್ವೇದ ಕಲಿತವರು ಸ್ವಲ್ಪ ಸ್ಲೋ ಮೆಡಿಸಿನ್ ಆದರೂ ಕೂಡ ಆ ಜನರಿಗೆ ವಿಶ್ವಾಸ ಬರೋದಂತೆ ನೀವು ಟ್ರೀಟ್ಮೆಂಟ್ ಮಾಡಿದರೆ ತನ್ನಿಂದ ತಾನೇ ಆಟೋಮ್ಯಾಟಿಕ್ಕಾಗಿ ಬೆಳೆದುಕೊಂಡು ಇವತ್ತು ಬರ್ತದೆ.